ಕರ್ನಾಟಕ ರಾಜಕೀಯದ ಹೊಸ ಅಧ್ಯಾಯ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ಜೂನ್ 3ರಂದು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು ಬೆಂಗಳೂರಿನ ಲೋಕಭವನದಲ್ಲಿ ಅದಕ್ಕಾಗಿ ಭರದ ಸಿದ್ಧತೆ ನಡೀತಾ ಇದೆ. ಇದೇ ಹೊತ್ತಲ್ಲೇ ದೆಹಲಿಯಲ್ಲಿ ಸಚಿವ ಸಂಪುಟ ರಚನೆಯ ಕಸರತ್ತು ಗರಿಗೆದರಿದೆ. ಸಚಿವರ ಪಟ್ಟಿ ಅಂತಿಮಗೊಳಿಸುವುದಕ್ಕೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ಇನ್ನೆರಡೇ ದಿನ, ಕೇವಲ 46 ಗಂಟೆ. ರಾಜ್ಯ ರಾಜಕಾರಣದಲ್ಲಿ ಡಿಕೆ ಯುಗ ಆರಂಭಕ್ಕೆ ಇನ್ನು ಕೇವಲ 46 ಗಂಟೆಗಳಷ್ಟೇ ಬಾಕಿ ಇದೆ. ಬುಧವಾರದ ಸಂಜೆ 4 ಗಂಟೆ 5 ನಿಮಿಷದ ಶುಭ ಗಳಿಗೆಯಲ್ಲಿ ರಾಜ್ಯಪಾಲರ ಕಚೇರಿ ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ದೊಡ್ಡ ಆಲಹಳ್ಳಿಯ ಕೆಂಪೇಗೌಡರ ಮಗ ಶಿವಕುಮಾರ್ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ತಯಾರಿ ಭರ್ಜರಿಯಾಗಿ ಆರಂಭವಾಗಿದೆ. ಕಾರ್ಯಕ್ರಮದ ಸಿದ್ಧತೆಗಳನ್ನು ಡಿಕೆ ಸಹೋದರ ಡಿಕೆ ಸುರೇಶ್ ಹಾಗೂ ಶಾಸಕ ಬಾಲಕೃಷ್ಣ ಪರಿಶೀಲನೆ ನಡೆಸಿದ್ದಾರೆ. ವೇದಿಕೆ ನಿರ್ಮಾಣದಿಂದ ಹಿಡಿದು ಭದ್ರತಾ ವ್ಯವಸ್ಥೆವರೆಗೆ ಎಲ್ಲದರ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದಾರೆ. ಜೂನ್ 3ನೇ ತಾರೀಕಿನಂದು ಸಾಯಂಕಾಲ 4 ಗಂಟೆಗೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ತೆಗೆದುಕೊಳ್ತಾರೆ. ಇದಕ್ಕೆ ಇದೀಗ ಲೋಕಭವನದಲ್ಲಿ ಪೂರ್ವಸಿದ್ಧತಾ ಕಾರ್ಯಕ್ರಮಗಳು ಪ್ರಾರಂಭವಾಗಿದ್ದಾವೆ. ಈಗಾಗಲೇ ಲೋಕಭವನಕ್ಕೆ ಎಲ್ಲ ರೀತಿಯ ಪರಿಕರಗಳು ಬಂದಿದ್ದಾವೆ. ಮೈಕ್ಗಳು, ತೋಟಗಾರಿಕಾ ಇಲಾಖೆಯಿಂದ ಹೂವಿನ ಪಾಟ್ಗಳು ಸೇರಿದಂತೆ ಎಲ್ಲ ಉಪಕರಣಗಳನ್ನ ಸಲಕರಣೆಗಳನ್ನ ತಂದು ಜೋಡಿಸುವಂಥ ಕೆಲಸಗಳು ಕೂಡ ಲೋಕಭವನದಲ್ಲಿ ಜೋರಾಗಿ ನಡೀತಾ ಇದೆ. ಇತ್ತ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಸಿದ್ಧತೆಗಳು ರಣವೇಗದಲ್ಲಿ ನಡೆಯುತ್ತಿದ್ರೆ, ಅತ್ತ ದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕಸರತ್ತು ತೀವ್ರಗೊಂಡಿದೆ. ಡಿಕೆ ಶಿವಕುಮಾರ್ ಸಂಪುಟ ಸೇರಲು ಆಕಾಂಕ್ಷಿಗಳ ಪಟ್ಟಿ ಹನುಮಂತನ ಬಾಲದಂತೆ ಬೆಳೆಯುತ್ತಲೇ ಇರುವ ಹೊತ್ತಿನಲ್ಲೇ ನೂತನ ಸಚಿವರ ಹೆಸರನ್ನು ಅಂತಿಮಗೊಳಿಸಲು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಜೊತೆ ಶಾಸಕರಾದ HC ಮಹದೇವಪ್ಪ ಹಾಗೂ KJ ಜಾರ್ಜ್ ಕೂಡ ದೆಹಲಿಗೆ ತೆರಳಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಕಲಬುರಗಿಯಿಂದ ದೆಹಲಿಗೆ ಬಂದಿಳಿದಿದ್ದು, ಸಚಿವರ ಪಟ್ಟಿ ಅಂತಿಮಗೊಳಿಸುವುದು, ಸಂಪುಟದಲ್ಲಿ ಪ್ರಾದೇಶಿಕ ಹಾಗೂ ಸಮುದಾಯವಾರು ಪ್ರಾತಿನಿಧ್ಯ ಖಚಿತಪಡಿಸುವುದರ ಬಗ್ಗೆಯೂ ನಾಯಕರ ನಡುವೆ ಚರ್ಚೆ ನಡೆಯಲಿದೆ. ಇನ್ನು ದೆಹಲಿಗೆ ತೆರಳುವ ಮುನ್ನ ಮಾತನಾಡಿದ ಡಿಕೆ ಶಿವಕುಮಾರ್ ಸಂಪುಟ ರಚನೆಯ ಗುಟ್ಟು ಬಿಟ್ಟುಕೊಟ್ಟಿಲ್ಲ. ದೆಹಲಿಗೆ ನಾನು ಸಿದ್ದರಾಮಯ್ಯ ಸಾಹೇಬರು ಹೋಗ್ತಾ ಇದ್ದೀನಿ. ದೆಹಲಿಯ ರಾಜಾಜಿ ಮಾರ್ಗದಲ್ಲಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸಂಪುಟ ರಚನೆ ಕುರಿತು ಹೈ ವೋಲ್ಟೇಜ್ ಚರ್ಚೆ ನಡೆಯಲಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಎಐಸಿಸಿ ಕಾರ್ಯದರ್ಶಿ KC ವೇಣುಗೋಪಾಲ್ ಉಪಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ತಮ್ಮದೇ ಆದ ಸಚಿವಾಕಾಂಕ್ಷಿಗಳ ಪ್ರತ್ಯೇಕ ಪಟ್ಟಿಯನ್ನು ನೀಡಲಿದ್ದಾರೆ. ಮೊದಲ ಹಂತದ ಸಂಪುಟ ರಚನೆಯಲ್ಲಿ ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಮೂಲಗಳ ಪ್ರಕಾರ ಸಿದ್ದರಾಮಯ್ಯರದ್ದು ಒಂದು ಪಟ್ಟಿ, ಡಿಕೆ ಶಿವಕುಮಾರ್ರದ್ದು ಒಂದು ಪಟ್ಟಿ ಮತ್ತು ಹೈಕಮಾಂಡ್ನದ್ದು ಒಂದು ಪಟ್ಟಿ ಇದ್ದು, ಪಟ್ಟಿಯಲ್ಲಿ 35ಕ್ಕೂ ಹೆಚ್ಚು ಹೆಸರುಗಳು ಇವೆ ಎನ್ನಲಾಗಿದೆ. ಖರ್ಗೆ ನಿವಾಸದಲ್ಲಿ ಸಮಾಲೋಚನೆ ಬಳಿಕ ಸಚಿವರಾಗುವವರ ಪಟ್ಟಿಯನ್ನು ಪರಿಷ್ಕರಿಸಿ ಅಂತಿಮವಾಗಿ ರಾಹುಲ್ ಗಾಂಧಿ ಒಪ್ಪಿಗೆ ಪಡೆಯಲಾಗುತ್ತೆ. ಜಾತಿವಾರು, ಜಿಲ್ಲಾವಾರು, ಮಹಿಳಾ ಕೋಟದಡಿ ಸಚಿವರ ಪಟ್ಟಿಯನ್ನು ಫೈನಲ್ ಮಾಡಲಾಗುತ್ತೆ. ರಾಹುಲ್ ಯಾರಿಗೆಲ್ಲ ಅಂತಿಮ ಮುದ್ರೆ ಒತ್ತುತ್ತಾರೋ ಅವರು ಬುಧವಾರ ಡಿಕೆ ಶಿವಕುಮಾರ್ ಜೊತೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ಬರು ನಾಯಕರು ತಮ್ಮದೇ ಆಪ್ತ ಶಾಸಕರ ಪಟ್ಟಿ ಹಿಡಿದು ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತರಿಗೆ 3 DCM ಹುದ್ದೆ ಕೊಡಿಸಲು ಒತ್ತಡ ಹಾಕಿದ್ದಾರೆ ಎನ್ನಲಾಗಿದೆ. ಪರಮೇಶ್ವರ್, MB ಪಾಟೀಲ್ರನ್ನ DCM ಮಾಡಲು ಯತ್ನಿಸಿದ್ದಾರೆ ಎನ್ನಲಾಗಿದ್ದು, ಶಾಸಕ ಜಮೀರ್ ಅಹಮದ್ಗೆ DCM ಪಟ್ಟ ಕೊಡಿಸಲು ತಂತ್ರಗಾರಿಕೆ ನಡೆಸಿದ್ದಾರೆ ಎನ್ನಲಾಗಿದೆ. ಇನ್ನು ತಮ್ಮ ಪುತ್ರನಿಗೆ DCM ಪಟ್ಟ ಬೇಡ ಎಂದಿರುವ ಸಿದ್ದರಾಮಯ್ಯ ಪೊನ್ನಣ್ಣ, ಶಿವರಾಜ್ ತಂಗಡಗಿ, ಪುಟ್ಟರಂಗಶೆಟ್ಟಿ, ಕೆ ವೆಂಕಟೇಶ್, ಬಸವರಾಜ ರಾಯರೆಡ್ಡಿ, BK ಹರಿಪ್ರಸಾದ್, ಸಂತೋಷ್ ಲಾಡ್, HC ಮಹದೇವಪ್ಪಗೆ ಸಚಿವ ಸ್ಥಾನ ಕೊಡಿಸಲು ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ.
ಇನ್ನು ಟಿವಿ 9ಗೆ ಸಿಕ್ಕಿರುವ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ರಾಜ್ಯಸಭೆಗೆ ಹೋಗಲು ಸಿದ್ದರಾಮಯ್ಯ ನಿರಾಕರಿಸಿದ ಕಾರಣ ನಿಮಗಾಗದಿದ್ರೆ ನಿಮ್ಮ ಪತ್ನಿಯನ್ನ ರಾಜ್ಯಸಭೆಗೆ ಕಳುಹಿಸಿ ಎಂದು ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಆಫರ್ ನೀಡಿದ್ರು ಎನ್ನಲಾಗಿದೆ. ಆದರೆ ಇದನ್ನ ನಯವಾಗಿ ತಿರಸ್ಕರಿಸಿದ್ದ ಸಿದ್ದರಾಮಯ್ಯ, ನನ್ನ ಪತ್ನಿ ರಾಜಕೀಯದಲ್ಲಿ ಇಲ್ಲ, ಈ ಹೊರ ಜಗತ್ತಿಗೆ ನನ್ನ ಪತ್ನಿ ಬಂದಿಲ್ಲ, ಹೀಗಾಗಿ ನನ್ನ ಪತ್ನಿ ರಾಜಕೀಯಕ್ಕೆ ಬರುವ ಮಾತೇ ಇಲ್ಲ, ನನ್ನ ಪತ್ನಿ ರಾಜ್ಯಸಭೆ ಪ್ರವೇಶದ ಮಾತೇ ಇಲ್ಲ ಎಂದು ಹೈಕಮಾಂಡ್ ಆಫರ್ ಅನ್ನ ಸಿದ್ದರಾಮಯ್ಯ ಗೌರವಯುತವಾಗಿ ತಿರಸ್ಕರಿಸಿ ಹಿಂದುಳಿದ ಸಮಾಜದವರಿಗೆ ಸ್ಥಾನ ನೀಡಿ ಎಂದು ಹೇಳಿದ್ರು ಎನ್ನಲಾಗಿದೆ. ಒಂದೆಡೆ ಲೋಕಭವನದಲ್ಲಿ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಅಂತಿಮ ಹಂತ ತಲುಪಿದ್ರೆ, ಮತ್ತೊಂದೆಡೆ ದೆಹಲಿಯಲ್ಲಿ ಸಚಿವ ಸಂಪುಟ ಅಂತಿಮಗೊಳಿಸಲು ಕಸರತ್ತು ಜೋರಾಗಿದೆ. ಜೂನ್ 3ರಂದು ಡಿಕೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದರ ಜೊತೆಗೆ ಅವರ ಮೊದಲ ತಂಡದಲ್ಲಿ ಯಾರಿಗೆ ಸ್ಥಾನ ಸಿಗಲಿದೆ ಎಂಬ ಕುತೂಹಲಕ್ಕೆ ಶೀಘ್ರದಲ್ಲೇ ತೆರೆ ಬೀಳಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ 9.